ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸಿರ್ಸುಲೋಕ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಆರೋಗ್ಯದಾಯಕವಾಗಿರ್ತಕ್ಕಂಥ ಸಲಾಡ್ ರೆಸಿಪಿನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಇದನ್ನು ಸೇವನೆ ಮಾಡೋದ್ರಿಂದ ಮಧುಮೇಹಿಗಳಿಗೆ ತುಂಬ ಒಳ್ಳೆಯದು, ಜೊತೆಗೆ ಹೃದಯದ ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಅಂತ ಹೇಳಬಹುದು. ಇದೇನಪ್ಪ ಅಂದರೆ ಮೊಳಕೆ ಬಂದಿರತಕ್ಕಂಥ ಮೆಂತ್ಯ ಕಾಳು. ಒಣಮೆಂತ್ಯ ಕಾಳಿಗೆ ಹೋಲಿಸಿದ್ರೆ ಇದು ಕಹಿ ಅಂಶ ಸಹ ಕಡಿಮೆ ಇರುತ್ತೆ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟಪಟ್ಟು ತಿಂತಾರೆ. ಈ ರೆಸಿಪಿನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಇದರ ಜೊತೆಗೆ ಒಂದು ಸೌತೆಕಾಯಿ, ಕ್ಯಾರೆಟನ್ನು ಬಳಸ್ಕೊತಾ ಇದ್ದೀನಿ. ಇವಾಗ ನಾವು ಕ್ಯಾರೆಟ್ ಮೇಲಿರ್ತಕ್ಕಂಥ ಸಿಪ್ಪೆ ಹಾಗೆ ಸೌತೆಕಾಯಿ ಮೇಲಿರ್ತಕ್ಕಂಥ ಸಿಪ್ಪೆನ ತೆಗೆದು ತುರ್ಕೊಳ್ಳೋಣ. ಇದನ್ನು ಸಣ್ಣಗೆ ಕಟ್ ಮಾಡಿ ಸಹ ಸೇರಿಸ್ಕೋಬಹುದು. ಸಿಪ್ಪೆ ಸಮೇತ ತಿನ್ನೋಕ್ಕೆ ಇಷ್ಟಪಡೋರು ಸಿಪ್ಪೆ ಸಮೇತ ಶುದ್ಧವಾಗಿ ಕ್ಯಾರೆಟು ಹಾಗೆ ಸೌತೆಕಾಯಿಯನ್ನು ತೊಳೆದು ನಂತರ ಇದನ್ನು ಕಟ್ ಮಾಡ್ಕೋಬಹುದು. ಸೌತೆಕಾಯಿ, ಕ್ಯಾರೆಟ್ ಸಿಪ್ಪೆ ಹಾಗೆ ಸೌತೆಕಾಯಲ್ಲಿರ್ತಕ್ಕಂಥ ಬೀಜನೆಲ್ಲ ತೆಗೆದು ಜ್ಯೂಸನ್ನು ಸಹ ರೆಡಿ ಮಾಡ್ಕೋಬಹುದು. ಅದೇನು ವೇಸ್ಟ್ ಆಗೋದಿಲ್ಲ. ಇವಾಗ ತುರಿದಿರ್ತಕ್ಕಂಥ ಸೌತೆಕಾಯಿ ಹಾಗೆ ಕ್ಯಾರೆಟನ್ನು ಒಂದು ಬಟ್ಲಿಗೆ ಸೇರಿಸ್ಕೊತಾ ಇದ್ದೀನಿ. ಇದರ ಜೊತೆಗೆ ಮೆಂತ್ಯನ ಮೊಳಕೆ ಕಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊತಾ ಇದ್ದೀನಿ, ಒಂದು ಹಿಡಿಯಷ್ಟು. ಒಣ ಮೆಂತ್ಯ ಕಾಳಿಗೆ ಹೋಲಿಸಿದ್ರೆ ಮೊಳಕೆ ಬಂದಿರತಕ್ಕಂಥ ಮೆಂತ್ಯ ಕಾಳು ಕಹಿ ಅಂಶ ಕಡಿಮೆ ಇರುತ್ತೆ. ಮೆಂತ್ಯ ಕಾಳನ್ನು ನಾವು ಮೊಳಕೆ ಬರೆಸಿ ಪ್ರತಿದಿನ ಸೇವನೆ ಮಾಡೋದ್ರಿಂದ ಮಧುಮೇಹಗಳಿಗೆ ತುಂಬ ಒಳ್ಳೆಯದು ಅಂತ ಹೇಳ್ಬಹುದು. ರಕ್ತದಲ್ಲಿರ್ತಕ್ಕಂಥ ಸಕ್ಕರೆ ಮಟ್ಟವನ್ನು ಇದು ನಿಯಂತ್ರಣದಲ್ಲಿರುತ್ತೆ. ಜೀರ್ಣಕ್ರಿಯೆಯನ್ನು ಸಹ ಇದು ಸುಧಾರಿಸುತ್ತೆ. ಇದನ್ನು ಸೇವನೆ ಮಾಡೋದ್ರಿಂದ ರೋಗ ನಿರೋಧಕ ಶಕ್ತಿಯನ್ನು ಸಹ ಹೆಚ್ಚು ಮಾಡ್ಕೋಬಹುದು. ಇದರ ಜೊತೆಗೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ನಾವು ಹೆಸರು ಬೇಳೆಗೆ ಯಾವ ರೀತಿ ಒಗ್ಗರಣೆ ಮಾಡ್ಕೊತೀವೋ ಅದೇ ರೀತಿ ಪ್ಯಾನ್ಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ಕೊತಾ ಇದ್ದೀನಿ, ಶುದ್ಧವಾಗಿರೋದು. ಸಾಸಿವೆನ ಹಾಕ್ಕೊಂಡು ಸಾಸಿವೆ ಚಿಟಪಟ ಆದ ನಂತರ ಖಾರಕ್ಕೆ ಅನುಗುಣವಾಗಿ ಒಣಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸಿ ಇದನ್ನು ಚೆನ್ನಾಗಿ ಬಾಡಿಸ್ಕೊಂಡು ಇದು ತಣ್ಣಗಾದ ನಂತರ ನಾವು ಸಲಾಡ್ಗೆ ಸೇರಿಸ್ಕೊಳ್ಳೋಣ. ತುಂಬ ರುಚಿಯಾಗಿರುತ್ತೆ, ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು ಅಂತ ಹೇಳ್ಬಹುದು. ಇದು ದೇಹಕ್ಕೆ ತಂಪನ್ನು ಸಹ ತಂದುಕೊಡ್ತಕ್ಕಂಥ ಕಾಳಲ್ವ ಮೆಂತ್ಯ ಕಾಳು. ಡೈರೆಕ್ಟಾಗಿ ಸುಮಾರು ಜನ ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ, ಕಹಿ ಇರುತ್ತೆ ಅಂತ. ಈ ರೀತಿಯಾಗಿ ಮಾಡಿಕೊಟ್ರೆ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಇಷ್ಟಪಟ್ಟು ತಿಂತಾರೆ. ಇದು ಒಗ್ಗರಣೆ ತಣ್ಣಗಾದ ನಂತರ ಸಲಾಡ್ ಜೊತೆ ಸೇರಿಸ್ಕೊಟ್ಟು ಸ್ವಲ್ಪ ಕಡಲೆಕಾಯಿ ಬೀಜನ ಹುರಿದು ಸಿಪ್ಪೆ ತೆಗೆದು ಸೇರಿಸ್ಕೊಂಡಿದ್ದೀನಿ. ಜೊತೆಗೆ ಕುಂಬಳ ಬೀಜನ ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಹಾಗೆ ಒಣ ದ್ರಾಕ್ಷಿಯನ್ನು ಸ್ವಲ್ಪ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲ ಸೇರಿಸೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಸಹ ತುಂಬ ಒಳ್ಳೆಯದು. ಪ್ರತಿಯೊಬ್ಬರು ಇಷ್ಟಪಟ್ಟು ತಿಂತಾರೆ. ಉಪ್ಪನ್ನು ಸೇರಿಸ್ಕೊಳ್ಳೋವಾಗ ಯಾವುದೇ ಸಲಾಡ್ಗಾಗಲಿ ಕಡಿಮೆ ಪ್ರಮಾಣದಲ್ಲಿ ಸೇರಿಸ್ಕೋಬೇಕು. ಇದೆಲ್ಲವನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಹಾಗೆ ಆರೋಗ್ಯದಾಯಕವಾಗಿರ್ತಕ್ಕಂಥ ಮೆಂತ್ಯ ಮೊಳಕೆ ಕಾಳಿನ ಸಲಾಡು ರೆಡಿಯಾಗುತ್ತೆ. ಮಧುಮೇಹಿಗಳಿಗಂತೂ ಇದು ಸೂಪರ್ ಆಗಿರ್ತಕ್ಕಂಥ ಸಲಾಡ್ ಅಂತ ಹೇಳ್ಬಹುದು. ಯಾರ್ಯಾರು ಸಕ್ಕರೆ ಕಾಯಿಲೆ ಇರುತ್ತೋ ಅನ್ನೋರು ದಿನ ಸ್ವಲ್ಪ ಸ್ವಲ್ಪ ಮೊಳಕೆ ಕಾಳನ್ನು ಈ ರೀತಿ ತಿನ್ನೋದ್ರಿಂದ ಅವರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬಹುದು. ಇದು ಕೆಟ್ಟ ಕೊಲೆಸ್ಟ್ರಾಲನ್ನು ಕಡಿಮೆ ಮಾಡುವ ಮೂಲಕ ಹೃದಯದ ಆರೋಗ್ಯವನ್ನು ಕಾಪಾಡುತ್ತೆ. ಅಷ್ಟೇ ಅಲ್ಲ, ಇದರಲ್ಲಿ ಫೈಬರು ಸಹ ಹೆಚ್ಚಾಗಿರೋದ್ರಿಂದ ಮಲಬದ್ಧತೆಯನ್ನು ಸಹ ಇದು ನಿವಾರಣೆ ಮಾಡುತ್ತೆ. ಪ್ರತಿನಿತ್ಯ ಸ್ವಲ್ಪ ಪ್ರಮಾಣದಲ್ಲಿ ಮೆಂತ್ಯ ಮೊಳಕೆ ಕಾಳನ್ನು ಸೇವನೆ ಮಾಡೋದ್ರಿಂದ ಆರೋಗ್ಯಕ್ಕೆ ಎಷ್ಟೋ ಲಾಭಗಳನ್ನು ತಂದ್ಕೋಬಹುದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.